ಏಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ. ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 20ನೇ ಪದ್ಯ. ಕೆಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವೆಂಗಡ ಮಾಡುವಂತೆ ಘರಟ್ಟ ವಿರ್ಹೆಗಳೊಳೆಪ್ಪ ತಂಡುಳ ಕಡೆಗೆ ತೆಗೆವಂತೆ. ವಿಠ್ಠಲ ಎಂದೊಮ್ಮೆ ಮೈಮರೆದಟ್ಟ ಹಾಸದಿ ಕರಿಯ ದುರಿತಗಳಟ್ಟುಳಿಯ ಬಿಡಿಸುವನು ತನ್ನೊಳಗಿಟ್ಟು ಸಲಹುವನು. ಹಿಂದೆ ಹೇಳಿದಂತೆ ಸರ್ವದೇಹ ಇಂದ್ರಿಯ ನಿಯಾಮಕನಾದ ಪರಮಾತ್ಮನು ಅವನೇ ಸರ್ವೋತ್ತಮ ಎಂದು ತಿಳಿದು ಧ್ಯಾನ ಮಾಡುವರಿಗೆ ಲಿಂಗಭಂಗ ಮಾಡಿ ತನ್ನ ಉದರದಿಂದ ಹೊರಗೆ ಕಳಿಸಿ ಶ್ವೇತದ್ವೀಪ ಮೂರ್ತಿ ಸಂದರ್ಶನ ಮಾಡಿಸಿ ಮೋಕ್ಷಾನಂದವನ್ನು ಕೊಡುತ್ತಾನೆ ಅಂತ ಹೇಳಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ಕಿಟ್ಟಗಟ್ಟಿದ ಲೋಹ, ಕಬ್ಬಿಣಕ್ಕೆ ಬಳಕೆ ಇಲ್ಲದೇ ಇದ್ದರೆ ಬಹಳ ದಿವಸದಿಂದ ಕೆಟ್ಟ ಅಂದರೆ ಜಂಗು ಹೊಲಸುಗಟ್ಟಿದ್ದರೆ ಆ ಕಬ್ಬಿಣವನ್ನು ಬೆಂಕಿಯೊಳಗೆ ಹಾಕಿ ಕಾಸಿದರೆ ಆ ಕಬ್ಬಿಣದ ಜಂಗು ಹೊಲಸು ಪಾವಕ ಅಂದರೆ ಅಗ್ನಿಯು ಸುಟ್ಟು ಬೇರೆ ಮಾಡುವಂತೆ ಆ ಕಿಟ್ಟವನ್ನು ಬೆಂಕಿ ಸುಟ್ಟು ಹೊಲಸು ಬೇರೆ ಮಾಡುತ್ತೆ. ಅದರಂತೆ ಮತ್ತಿನ್ನೊಂದು ಹೇಳ್ತಾರೆ, ಘರಟ್ಟ ನೆಲ್ಲು ಒಡೆಯುವ ಕಟ್ಟಿಗೆಯ ಬೀಸುವ ಕಲ್ಲು ಅಥವಾ ಘರಟ್ಟ ಅಂದರೆ ವನಿಕೆಯು ವ್ರೀಹೆಗಳೊಳಗಿಪ್ಪ ಭತ್ತ ನೆಲ್ಲಿನಲ್ಲಿ ಇರುವ ತಂಡುಲ ಅಕ್ಕಿಯನ್ನು ಬೇರೆ ಮಾಡುವಂತೆ, ಅಂದರೆ ಕಟ್ಟಿಗೆ ಬೀಸುವ ಕಲ್ಲಿನಲ್ಲಿ ನೆಲ್ಲು ಹಾಕಿ ಒಡೆದರೆ ಮೇಲಿನ ಹೊಟ್ಟು ಹೋಗುತ್ತದೆ ಮತ್ತು ಒರಳಿನಲ್ಲಿ ಭತ್ತ ಹಾಕಿ ವನಿಕೆಗಳಿಂದ ಥಳಿಸಿದರೆ ಮೇಲಿನ ಹೊಟ್ಟು ಮುಂತಾದ ಹೋಗಿ ಸ್ವಚ್ಛವಾದ ಅಕ್ಕಿಯು ಆಗುತ್ತದೆ. ಇದರಂತೆ ವಿಠ್ಠಲ ಎಂದೊಮ್ಮೆ ವಿಠ್ಠಲ ನಾಮಕ ಪರಮಾತ್ಮನು ಜ್ಞಾನವನ್ನು ಕೊಟ್ಟುವ ರಕ್ಷಿಸುವ ಪರಮಾತ್ಮನೇ ವಿಠ್ಠಲ ಎಂಬ ನಾಮವನ್ನು ಮೈಮರೆದು ಮೈ ಮೇಲಿನ ಎಚ್ಚರ ತಪ್ಪಿ ಅಸಂಪ್ರಜ್ಞಾತ ಸಮಾಧಿ ಧಾರಣ ಧ್ಯಾನಯೋಗದಿಂದ ವಿಠ್ಠಲ ವಿಠ್ಠಲ ಅಂತ ಹೇಳಿ ಅಟ್ಟಹಾಸದಿ ಕರೆಯೇ ಮೈಮರೆದು ಬಹು ಉತ್ಸಾಹದಿಂದ ಆನಂದದಿಂದ ವಿಠ್ಠಲ ಅಂತ ಕರೆದರೆ ದುರಿತಗಳಟ್ಟುಳಿವ ಬಿಡಿಸುವನ ಪಾಪವೆಂಬುವಂತಹ ಅಟ್ಟುಳಿಯ ಉಪದ್ರವವನ್ನು ಕೊಡುವ ಲಿಂಗವನ್ನು ಬಿಡಿಸಿ ಅಂದರೆ ಲಿಂಗಭಂಗವನ್ನು ಮಾಡಿ ಅವನ ಆ ಜೀವನನ್ನು ತನ್ನೊಳಗಿಟ್ಟು ತನ್ನ ಉದರದಲ್ಲಿ ಇಟ್ಟು ಸಲಹುವನು. ಪರಮಾತ್ಮನು ಲಿಂಗಭಂಗ ನಂತರದಲ್ಲಿ ತನ್ನ ಉದರದಲ್ಲಿ ಉದರದಿಂದ ತನ್ನ ಜೀವನ ಹೊರಪಡಿಸಿ ಶ್ವೇತದ್ವೀಪಕತನಾದ ಪರಮಾತ್ಮನ ದರ್ಶನ ಮಾಡಿಸಿ ವೈಕುಂಠಾದಿ ಮೋಕ್ಷ ಸ್ಥಾನದಲ್ಲಿಟ್ಟು ಆನಂದವನ್ನು ಕೊಡುತ್ತಾ ರಕ್ಷಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲಿ ಸಂಚರಿಸುವಂತೆ. ನಳಿನ ನಾಭನೊಳಬ್ಜ ಭವ ಮುಪ್ಪೊಳಲಿರಿಗ ಮೈ ಗಣ್ಣ ಮೊದಲಾದ ಹಲವ ಜೇವರ ಗಣವು ವರ್ತಿಸುತ್ತಿಹದು ನಿತ್ಯದಲೇ. ಮುಕ್ತಿದಾತನಾಗಿರುವಂತಹ ವಾಸುದೇವ ಪರಮಾತ್ಮನ ಮಹಾಮಹಿಮೆಯನ್ನು ಜಲದಿ ದೃಷ್ಟಾಂತಪೂರ್ವಕ ವರ್ಣಿಸಿ ಭಗವನ್ ಮಹಾಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಜಲಧಿಯೊಳು ಸಮುದ್ರದಲ್ಲಿ ಸ್ವೇಚ್ಛಾನುಸಾರದಿ ತಮಗೆ ಇಚ್ಛೆ ಬಂದಂತೆ ಜಲಚರ ಪ್ರಾಣಿಗಳು, ಜಲದಲ್ಲಿ ಸಂಚರಿಸುವ ಪ್ರಾಣಿಗಳು ತತ್ತ ಸ್ಥಳದಲ್ಲಿ ಆಯಾ ತಮ್ಮ ಯೋಗ್ಯ ಸ್ಥಳಗಳಲ್ಲಿ ಸಂಚರಿಸುತ್ತಾ ಸುಖ ಪಡುವಂತೆ ಸಂತೋಷ ಪಡುವಂತೆ ಮುಕ್ತರಾದ ಜೀವರುಗಳು ನಳಿನನಾಭನೊಳು ಕಮಲವೇ ಹೊಕ್ಕಳಾಗಿರುವ ಮಹಾಸಮುದ್ರ ಸದೃಶನಾದ ಪರಮಾತ್ಮನಲ್ಲಿ ಅಬ್ಜಭವ ಕಮಲದ ಹೂವಿನಿಂದ ಹುಟ್ಟಿದ ಬ್ರಹ್ಮದೇವರು, ಮುಪ್ಪುಳಲರಿಗ 3 ಪಟ್ಟಣವನ್ನು ಸುಟ್ಟ ಮಹರುದ್ರದೇವರು, ಮೈಗಣ್ಣ ಮೈಯೆಲ್ಲ ಕಣ್ಣುಳ್ಳ ಸಹಸ್ರಾಕ್ಷನಾದ ಇಂದ್ರದೇವರು ಮೊದಲಾದ ಜೀವರ ಗಣವು ಬ್ರಹ್ಮ, ಶೇಷ, ಗರುಡ, ಇಂದ್ರ ಮೊದಲಾದ ಅನೇಕ ಜೀವರ ಸಮುದಾಯವು ನಿತ್ಯವಾದ ಮುಕ್ತಿಯಲ್ಲಿ
ವರ್ತಿಸುತ್ತಿಹದು, ಸಂಚರಿಸುತ್ತಾ ತಿರುಗಾಡ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಕ್ತಿಯಲ್ಲಿ ಜಾಗರೂಕನಾಗಿ ಪರಮಾತ್ಮನಲ್ಲಿಯೇ ಆಸಕ್ತಿಯನ್ನು ಇಟ್ಟು ಅವನ ಮಹಿಮೆಯನ್ನು ಕೇಳ್ತಾ ಇರಬೇಕು ಅಂತ ಹೇಳ್ತಾರೆ. ಮನಸ್ಸಿಟ್ಟು ಕೇಳ್ತಾ ಇರಬೇಕು. ವಾಸುದೇವನು ಒಳಹೊರಗೆ ಆಭಾಸಕನು ತಾನಾಗೆ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ. ಈ ಸಮನ್ವಯವೆಂದೆನಿಪ ಸದುಪಾಸನೆಗೈವನು ಮೋಕ್ಷಾನ್ವೇಷಿಗಳು ತಮನು ಜೀವನ್ಮುಕ್ತ ಅವನಿಯೊಳು. ವಾಸುದೇವನು ಜಗತ್ರಯದಲ್ಲಿ ಕಾಲರೂಪದಿಂದ ವಾಸ ಮಾಡುತ್ತಾನಾದ್ದರಿಂದ ಅವನಿಗೆ ವಾಸುದೇವ ಅಂತ ಹೆಸರು ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ, ಮುಕ್ತಿದಾಯಕನಾದ ವಾಸುದೇವನು ಒಳಗೆ ಅಂದರೆ ಸರ್ವ ಜೀವಾಂತರ್ಯಾಮಿಯಾಗಿ ಒಳಗೆ, ಹೊರಗೆ ಅಂದರೆ ಲಿಂಗದೇಹ ಆರಂಭಿಸಿ ಅವ್ಯಕ್ತ ಅನಿರುದ್ಧ ಪ್ರಾಕೃತ ಸ್ಥೂಲ ಶರೀರದಲ್ಲಿ ಮತ್ತು ಸಕಲ ಬ್ರಹ್ಮಾಂಡದಲ್ಲಿ ಮತ್ತು ಬ್ರಹ್ಮಾಂಡದ ಹೊರಗೆ ನವಾವರಣ ಅವ್ಯಾಕೃತ ಆಕಾಶದಲ್ಲಿ ಆಭಾಸಕನು ತಾನಾಗಿ ಪ್ರಕಾಶಮಾನನಾಗಿ ಸರ್ವರಲ್ಲಿಯೂ ಬಿಂಬರೂಪನಾಗಿ ಅಂತರದಲ್ಲಿ ಹೊರಗೆ ತದ್ರೂಪ ತನ್ನಾಮದಲ್ಲಿ ಆಭಾಸಕನು ತಾನಾಗಿ ಪ್ರಕಾಶಿಸುವ ಸರ್ವ ಜಗತ್ತಿನಲ್ಲಿ ಸರ್ವ ಪದಾರ್ಥದಲ್ಲಿ ಸರ್ವ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರಂತೆ ರೂಪ ತಾಳಿ ಅವರೋಪಾದಿ ತೋರುವುದಕ್ಕೆ ಆಭಾಸಕ ಅಂತ ಹೇಳ್ತಾರೆ. ಹೀಗೆ ಸಮಸ್ತ ಜಗತ್ ಜಡಚೇತನದಲ್ಲಿ ಕರಣ ಕರ್ಮ ಕರ್ತೃ ತದಭಿಮಾನಿ ದೇವತೆ ರಮಾದೇವಿಯಲ್ಲಿಯೂ ಬಿಂಬರೂಪನಾದ ಪರಮಾತ್ಮನೊಬ್ಬನೇ ಕರ್ತೃರೂಪದಿಂದ ಸಕಲ ವ್ಯಾಪಾರ ಮಾಡುತ್ತಾನೆಂದು ತಿಳಿಯುವುದೇ ಸಮನ್ವಯ ಅಂತ ಅನಿಸ್ಕೊಳ್ತೆ. ಸಮೀಚೀನವಾಗಿ ಅಂದರೆ ಒಳ್ಳೆಯ ರೀತಿಯಿಂದ ಅನ್ವಯ ಅನುಲಕ್ಷಣೆಯಿಂದ ಸಕಲರಲ್ಲಿಪ್ಪ ಪರಮಾತ್ಮನ ರೂಪಗಳನ್ನು ಅನ್ವಯಿಸುವುದು ಅಂದರೆ ಐಕ್ಯ ಚಿಂತನೆ ಮಾಡುವುದು. ಈ ಅನ್ವಯ ಪೂಜಾ ಎಂದೆನಿಪ ಸದುಪಾಸನೆ ಗೈವನು ಒಳ್ಳೆಯ ರೀತಿಯಿಂದ ಉಕ್ತವಾದ ಧ್ಯಾನ ಪ್ರಕಾರದಿಂದ ಸಕಲ ರೂಪಗಳನ್ನು ಬಿಂಬನಲ್ಲಿ ಐಕ್ಯ ಚಿಂತನೆ ಚಿಂತಿಸುವುದೇ ಸದುಪಾಸನೆ. ಇಂತಹ ಒಳ್ಳೆಯ ಉಪಾಸನೆ ಯಾರು ಮಾಡುತ್ತಾರೆಯೋ ಅವರು ಮೋಕ್ಷಾನ್ವೇಷಿಗಳಳು ಉತ್ತಮರು. ಮುಕ್ತಿಪಥ ದಾರಿ ತೋರುವ ಪರಮಾತ್ಮನ ಅನ್ವೇಷಗಳನ್ನು ಹುಡುಕುವವರಲ್ಲಿ ಧ್ಯಾನದಿಂದ ಪರಮಾತ್ಮನ ಪ್ರತ್ಯಕ್ಷೀಕರಿಸಿಕೊಳ್ಳುವುದರಲ್ಲಿ ಶ್ರೇಷ್ಠರಾಗಿದ್ದಾರೆ. ಅವನೆಯಳು ಪೃಥ್ವಿಯಲ್ಲಿ ಜೀವನ್ಮುಕ್ತನು ಪ್ರಾಣಧಾರಕನಾದ ಸಂಸಾರದಲ್ಲಿದ್ದಾಗಿಯೂ ಸಂಸಾರ ಬಂಧನಗಳಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಾಸುದೇವ ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ತನ್ನ ನಿರ್ಮಲ ಕಾಂತಿಯಿಂದ ದ್ವಾವಾ ಪೃಥ್ವಿಗಳಂದರೆ ಸಕಲ ಲೋಕಗಳನ್ನು ಆಚ್ಛಾದಿಸುವನು, ಭಕ್ತರಿಗೆ ಅಭಿಷ್ಟಗಳನ್ನು ತಂದುಕೊಡುವವನು, ವಿಶ್ವವ್ಯಾಪಕನಾಗಿ ಸಮಸ್ತ ವಿಶ್ವವನ್ನು ಸೂರ್ಯನು ಕಿರಣಗಳಿಂದ ಆಚ್ಛಾದಿಸುವಂತೆ ಕೃಷ್ಣನು ಪರಮಾತ್ಮನು ಆಚ್ಛಾದಿಸುತ್ತಾನೆ. ತನ್ನ ಕಾಂತಿಯಿಂದ ಜಗದ್ಭಾಸ್ಕನು ಭಕ್ತರ ಇಷ್ಟಗಳನ್ನು ಪೂರೈಸುವನು ವಾಸುದೇವನು. ಇದೇ ಅರ್ಥವನ್ನೇ ಒಳಹೊರಗೆ ಆಭಾಸಕನು ಎಂಬ ಪದದಿಂದ ದಾಸರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಎಲ್ಲ ಕಡೆಗೂ ಈ ದೇಹದ ಒಳಗೆ ಹೊರಗೆ ಸರ್ವತ್ರದಲ್ಲಿದ್ದಾನೆ, ಸರ್ವ ಜೀವರಲ್ಲಿದ್ದಾನೆ. ಅವರವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಆ ಜೀವರಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ರಸಗಳ ನರಿತು ಯೋಗ್ಯರಲ್ಲಿ ನೆಲೆಸಿಪ್ಪ ಹರಿಗೆ ಸಮರ್ಪಿಸನು ದಿನದೇ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕ್ತಿ ವೈರಾಗ್ಯಗಳನ್ನೇ ಮಾಡು ನಿರ್ಭಾಗ್ಯ ನೆನೆಸದಲೇ. ಭೋಗ್ಯ ವಸ್ತುಗಳೊಳಗೆ ಸಕಲ ಜೀವರು ಅನುಭವಿಸುವ ಭೋಗ ಭುಂಜಿಸುವ ಪದಾರ್ಥಗಳಲ್ಲಿ ಅಂದರೆ ತ್ರಿವಿಧ ಜೀವರು ತಮಗೆ ಯೋಗ್ಯವಾದ ಸತ್ವರಜ ತಮೋ ಗುಣಗಳೆಲ್ಲ ಪದಾರ್ಥಗಳಲ್ಲಿ ಯೋಗ್ಯ ಯಾವ ಜೀವರಿಗೆ ಯಾವ ಪದಾರ್ಥ ತಕ್ಕವಾದುದೋ
ಮತ್ತು ಅಯೋಗ್ಯ ಯಾವ ಪದಾರ್ಥವು ರಜತಮೋಗುಣ ವಿಶಿಷ್ಟವಾದುದೋ ರಸಗಳನ್ನರಿತು ಸತ್ವ ಶುಭರಸ, ರಜ ಮಧ್ಯಮ ರಸ, ತಮ ದೈತ್ಯಾದಿಗಳ ರಸ ವಿಭಾಗಗಳನ್ನು ಗುರುಗಳಿಂದ ಚೆನ್ನಾಗಿ ತಿಳಿದುಕೊಂಡು ಅರಿತು ಅಂದರೆ ತಿಳಿದುಕೊಂಡು ಯೋಗ್ಯರು ಮುಕ್ತಿಯೋಗ್ಯರಾರಂಭಿಸಿ ಸಕಲ ದೇವತೆಗಳು, ಅಯೋಗ್ಯರು ನಿತ್ಯ ಸಂಸಾರಿಗಳು, ಮರ್ತ್ಯಾಧಮರ ಆರಂಭಿಸಿ ಅಂದರೆ ಸಕಲ ಕಲ್ಯಾದಿ ದೈತ್ಯರು ಇವರಲ್ಲಿ ನೆಲೆಸಿಪ್ಪ ಬಿಂಬನಾಗಿ ತ್ರಿವಿಧರಿಗೆ ಗತಿ ಕೊಡುವ ಹರಿಗೆ ಯೋಗ್ಯ ರಸಗಳನ್ನು ಅನುದಿನ ನಿತ್ಯದಲ್ಲಿ ಸಮರ್ಪಿಸು ಅಂತ ಹೇಳ್ತಾ ಇದ್ದಾರೆ. ಭಾಗ್ಯ ಬರಲು ಹಿಗ್ಗದೆ, ಸಂಪತ್ತು ಬಂದಾಗ ಸಂತೋಷ ಪಡದೆ, ಬಡತನ ಬರಲು ಕುಗ್ಗಿ ಸೊರಗದೆ, ಬಡತನ ಬಂದಾಗ ನೊಂದುಕೊಂಡು ದೇಹವನ್ನು ಕೃಶ ಮಾಡಿಕೊಳ್ಳದೆ, ಭಾಗ್ಯ ಬಡತನ ಕೊಟ್ಟ ಪರಮಾತ್ಮ ಒಬ್ಬ ಅಂತ ತಿಳಿದುಕೊಂಡು ಸದ್ಭಕ್ತಿ ವೈರಾಗ್ಯಗಳನ್ನೇ ಮಾಡು. ಧೈರ್ಯಗೆಡದೆ ಪರಮಾತ್ಮನಲ್ಲಿ ಸಮೀಚೀನವಾದ ಭಕ್ತಿಯನ್ನು ಇಟ್ಟು ಪರಮಾತ್ಮನು ಯಾವ ಕಾಲದಲ್ಲಿ ಏನು ಕೊಡುವನೋ ಅದನ್ನೇ ಸುಖವಾಗಿ ಅನುಭವಿಸು. ಜ್ಞಾನ ವೈರಾಗ್ಯಗಳನ್ನು ಮಾಡು. ನೀ ನಿರ್ಭಾಗ್ಯ ನೆನೆಸದಲೆ, ನೀನು ಅಸಂತುಷ್ಟ ಮನಸ್ಕನಾಗಿ ಅಧೀರನಾಗಿ ಜ್ಞಾನರಹಿತನಾಗದೆ, ಬಡತನ ದಾರಿದ್ರ್ಯದಿಂದ ಭಾಗ್ಯಹೀನನೆಂದು ಅನಿಸದಲೆ, ಹರಿಯ ಕರ್ತೃತ್ವ ಸಂಧಾನವನ್ನು ಮರೆಯದೆ ನಿರ್ಭಾಗ್ಯ ನೆನೆಸಬೇಡ ಅಂತ ಹೇಳ್ತಾ ಇದ್ದಾರೆ. ಇದೇ ಸಕಲ ರಸಗಳಲ್ಲಿ ಶುಭ ಸಾರ. ಸಾಖ್ಯ ರಸವನ್ನು ಬಿಂಬನಿಗೆ ಪರಮಾತ್ಮನಿಗೆ ಸಮರ್ಪಿಸುವುದೇ ಅನ್ವಯ ಪೂಜಾ ಅಂತ ಹೇಳ್ತಾ ಇದ್ದಾರೆ. ಭೋಗ್ಯ ವಸ್ತುಗಳಲ್ಲಿರುವಂತಹ ಅಯೋಗ್ಯವಾದ ರಸಗಳನ್ನ ಅರಿತು ಅಲ್ಲಿರುವ ಪರಮಾತ್ಮನ ರೂಪಗಳಿಗೆ ಅದನ್ನು ಸಮರ್ಪಿಸಿ ಸಂಸಾರದ ಬಡತನ ಭಾಗ್ಯಗಳನ್ನು ಲಕ್ಷಿಸದೆ ಹರಿಭಕ್ತಿ ಜ್ಞಾನ ವೈರಾಗ್ಯ ಭಾಗ್ಯಗಳಿಂದ ಭಜಿಸುವುದೇ ಪರಮ ಸಾಧನ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ರಸ ಅದೇ ಹೇಳಿದ ಸುಖ ದುಃಖ ಪ್ರಸಂಗಗಳಲ್ಲಿ ಧೈರ್ಯವನ್ನು ಬಿಡಬಾರದು. ಶುಭಾಶುಭಗಳಲ್ಲಿ ಸಮಬುದ್ಧಿಯನ್ನು ಇಡಬೇಕು. ಸಂಪತ್ತು ವಿಪತ್ತುಗಳಲ್ಲಿ ಸಮಭಾವವಿಲ್ಲದ ಅಧೀರ ಪುರುಷನಿಗೆ ಇಹಪರಗಳೆರಲ್ಲೂ ಸುಖ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ ಫಲ ಸುಪುಷ್ಪಜ ಗಂಧರಸ ಶ್ರೀ ತುಳಸಿ ಮೊದಲಾದ ಕೆಳಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುತ್ತ ಬಾಂಬುಳೆಯ ಜನಕಗೆ ನಿತ್ಯ ನಿತ್ಯದಿ ತಿಳಿಯುವ ದೇವತಿರೇಕ ಪೂಜೆಗಳೆಂದು ಕೋವಿದರು. ಸ್ಥಳ ಅಂದರೆ ಭೂಮಿಯಲ್ಲಿ, ಜಲ ಅಂದರೆ ನೀರಿನಲ್ಲಿ, ಅದ್ರಿಗಳಲ್ಲಿ ಅಂದರೆ ಪರ್ವತಗಳಲ್ಲಿ, ಜನಿಸುವ ಹುಟ್ಟುವ, ಫಲ ಹಣ್ಣು ಕಾಯಿ ಮೊದಲಾದವು, ಪುಷ್ಪ ಹೂವಿನಲ್ಲಿರುವ ಸುಗಂಧ, ಜಲದಲ್ಲಿಪ್ಪ ಒಳ್ಳೆ ರಸ, ಹಣ್ಣುಗಳಲ್ಲಿಪ್ಪ ಒಳ್ಳೆ ಸೀರಸ, ಶ್ರೀ ತುಳಸಿ ಮೊದಲಾದ ಅಖಿಳ ಎಲ್ಲ ಪೂಜಾ ಸಾಧನ ಪದಾರ್ಥ, ಎಲ್ಲ ಪೂಜಾ ಮಾಡತಕ್ಕ ಯೋಗ್ಯವಾದ ಅಗ್ರೋದಕ, ಹೂವು, ತುಳಸಿ, ಧೂಪ, ದೀಪ ನಿವೇದನ ಮಾಡುವಂತಹ ಒಳ್ಳೆ ಪದಾರ್ಥಗಳನ್ನು ಹಲವು ಬಗೆಯಿಂದ ಅರ್ಪಿಸುತ್ತ ನೈವೇದ್ಯ ಸಮರ್ಪಣೆ ಸುಳಾದೇಳಿ ವಿಜಯದಾಸ ಹೇಳಿದಂತೆ ನಾನಾ ಪ್ರಕಾರದಿಂದ ಅರ್ಪಿಸುತ್ತಾ ಶ್ರೀಹರಿಗೆ ಅಭಿಷೇಕ, ಪಂಚಾಮೃತ, ವಸನ, ವಿಭೂಷಣ, ಆಭರಣ, ತುಳಸಿ, ಪುಷ್ಪ, ಧೂಪ, ದೀಪ, ನೈವೇದ್ಯ ಸಮರ್ಪಿಸುತ್ತಾ ಏಕಾರ್ತಿ, ಮಂಗಳಾರತಿ ಇತ್ಯಾದಿ 16 ವಿಧ ಪೂಜಾಗಳಿಂದ ಬಹಿರ್ಪೂಜಾದಿಂದ ಬಾಂಬೊಳೆಯ ಜನಕಗೆ ನಿತ್ಯ ನಿತ್ಯದಿ ಆಕಾಶವಳಿ ಗಂಗಾ ನದಿಯ ಜನಕನಿಗೆ ದಿನದಲ್ಲಿ ಅರ್ಪಿಸುತ್ತಾ ಪೂಜಿಸುವುದೇ ಕೋವಿದರು ಜ್ಞಾನಿಗಳು. ಇವೆಲ್ಲವೂ ವ್ಯತಿರೇಕ, ಭಿನ್ನ, ಭೇದ, ಬೇರೆ ಪೂಜೆಗಳೆಂದು ಹೇಳ್ತಾ ಇದ್ದಾರೆ. ಈ ವ್ಯತಿರೇಕ ಪೂಜಾ ಲಕ್ಷಣಗಳನ್ನು ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಸರ್ವ ಪ್ರಕಾರದಿಂದ ಪರಮಾತ್ಮ ಕೊಟ್ಟದ್ದನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅವನೇನೇನು ಕೊಟ್ಟಿದ್ದಾನೆ ಎಲ್ಲ ಪರಮಾತ್ಮ ನಿನ್ನಿಂದ ಬಂದಿದೆ, ಇದು ನಿನಗೇ ಸಮರ್ಪಿತ ಅಂತ ಹೇಳಿ ಅವನಿಗೆ ಸಮರ್ಪಿಸಬೇಕು. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುದ ಗುಣರೂಪ ಕ್ರಿಯ ವ್ಯತಿರೇಕ ತಿಳಿಯದೆ ಅನ್ವಯಿಸು ಬಿಂಬನಲ್ಲಿ ಮರೆಯದಲೆ ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತನವರತ ಪೊರೆವ. ಶ್ರೀಕರನ ಮಂಗಳಪ್ರದನಾಗಿರುವಂತಹ ಮಂಗಳಕರವಾದ ಮೋಕ್ಷವನ್ನು ಕೊಡುವಂತಹ ವಿಷ್ಣು ಸಹಸ್ರನಾಮದಲ್ಲಿ ಶ್ರೇಯಂ ಕರೋತೀತಿ ಶ್ರೀಕರಃ ಅಂತ
ಮಂಗಳವನ್ನು ಕೊಡುವ ಹರಿಯನ್ನು ಸರ್ವತ್ರದಲ್ಲಿ ಅವಲೋಕಿಸುತ್ತಾ ನೋಡುತ್ತಾ ಸರ್ವ ಜಡಾ ಪದಾರ್ಥಗಳಲ್ಲಿ ಸರ್ವಚೇತನರು ಸರ್ವ ಜಗತ್ತಿನಲ್ಲಿರುವ ಪರಮಾತ್ಮನನ್ನು ಅವಲೋಕಿಸುತ್ತಾ ಅಂತ ನೋಡುತ್ತಾ ಎಲ್ಲ ಕಡೆಗೆ ಪರಮಾತ್ಮನಿದ್ದಾನೆ ಅಂತ ನೋಡಬೇಕು. ಸರ್ವತ್ರದಲ್ಲಿಪ್ಪ ಹರಿಯ ಗುಣ ಉತ್ಕರ್ಷವಾದ ಜ್ಞಾನಾನಂದಾದಿ ಗುಣಗಳು ರೂಪಗಳು ನಾನಾ ಪದಾರ್ಥದಲ್ಲಿ ನಾನಾ ರೂಪಗಳು ನಾನಾ ಬಗೆಯ ಕ್ರಿಯೆ ವ್ಯಾಪಾರಗಳಿಗೂ ವ್ಯತಿರೇಕ ತಿಳಿಯದೆ ಪರಮಾತ್ಮನ ಗುಣರೂಪ ಕ್ರಿಯಾಗಳಿಗೆ ವ್ಯತಿರೇಕ ಅಂದರೆ ಭಿನ್ನವೆಂದು ತಿಳಿಯದೆ ಬಿಂಬನಲ್ಲಿ ಅನ್ವಯಿಸು ಸರ್ವಕಾಲದಲ್ಲಿ ವಿಸ್ಮರಣೆ ಇಲ್ಲದೆ ಜ್ಞಾನಪೂರ್ವಕವಾಗಿ ಪರಮಾತ್ಮನ ಕಾಲ ರೂಪ ಕ್ರಿಯೆಗಳಿಗೂ ಸ್ವವೆಂಬನಾದ ಪುರುಷರೂಪಿ ಹರಿಯ ಗುಣಕ್ರಿಯ ರೂಪಗಳಿಗೂ ಅನ್ವಯಿಸು ಅಂತ ಹೇಳ್ತಾರೆ. ಏಕೀಭಾವ್ಯ ಐಕ್ಯ ಚಿಂತಿಸು ಅಂತ ಹೇಳ್ತಾರೆ. ಇದೇ ಅನ್ವಯ ಪೂಜಾ. ಹೀಗೆ ಅನ್ವಯ ಪೂಜಾ ಮಾಡಿದರೆ ಕರುಣದಿಂದ ಸ್ವೀಕರಿಸುನು ಪರಮ ಭಕ್ತವತ್ಸಲನಾಗಿರುವಂತಹ ಭಕ್ತರ ಈ ಅನ್ವಯ ಪೂಜಾ ಬಹು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಕರುಣಾಕರನಾಗಿರುವಂತಹ ಪರಮಾತ್ಮ ಎಂದೆಂದೂ ನಿರಾಕರಿಸುವುದಿಲ್ಲ. ಇಂತಹ ಸಮನ್ವಯ ಪೂಜೆಯನ್ನು ಬಿಡುವಂದಿಲ್ಲ. ಭಕ್ತರ ಶೋಕಗಳನ್ನು ಪರಿಹರಿಸಿ ತನ್ನ ನಿಜ ಭಕ್ತರುಗಳ ಶೋಕಗಳನ್ನು ದುಃಖಗಳ ಆದಿ ವ್ಯಾಧಿ ತಾಪತ್ರಯಗಳು ಕಿಂಬಹುನ ಶೋಕಕ್ಕೆ ಕಾರಣವಾದ ಲಿಂಗದೇಹವನ್ನು ಪರಿಹಾರ ಮಾಡಿ ಭಂಗ ಮಾಡಿ ಅನವರತ ಸುಖವಿತ್ತು ಪೊರೆವ ನಿತ್ಯಾನಂದವಾದ ಮೋಕ್ಷ ಸುಖವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸಮನ್ವಯ ಪೂಜೆಯಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರನ್ನು ಅರ್ಪಿಸಿ ಸ್ಥಾವರ ಪ್ರಾಣಿಗಳವರೆಗಿನ ಸಕಲ ವಸ್ತುಗಳಲ್ಲಿರುವ ಪರಮಾತ್ಮನ ರೂಪಗಳಿಗೆ ಪರಸ್ಪರ ಭೇದ ಇರುವುದಿಲ್ಲ. ಗುಣರೂಪ ವ್ಯತಿರೇಕ ತಿಳಿಯದಲೇ ಆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಅವನೇ ನನ್ನಲ್ಲಿದ್ದಾನೆ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಇನಿತು ವ್ಯತಿರೇಕಾನ್ವಯಗಳೆಂದೆನಿಪ ಪೂಜಾ ವಿಧಿಗಳನ್ನೇ ತಿಳಿದ ನಿಮಿಶೇಷನ ತೃಪ್ತಿಪಡಿಸುತ್ತಲಿರು ನಿರಂತರದೇ ಘನ ಮಹಿಮ ಕೈಕೊಂಡು ಸ್ಥಿತಿ ಮೃತಿ ಜನ್ಮಗಳ ಪರಿಹರಿಸಿ ಸೇವಕ ಜನರೊಳಗೆಟ್ಟಾನಂದ ಬೆಳೆಸುವ ಭಕ್ತವತ್ಸಲನು. ಇನಿತು ಈ ಪ್ರಕಾರವಾಗಿ ವ್ಯತಿರೇಕ ಭಿನ್ನ ಪದಾರ್ಥಗಳಿಂದ ಪೂಜೆ ಅನ್ವಯ ಸಕಲ ಜಡಚೇತನರಲ್ಲಿ ಪರಮಾತ್ಮನನ್ನು ಸ್ವಬಿಂಬನಲ್ಲಿ ಐಕ್ಯ ಚಿಂತಿಸುವುದು ಅನ್ವಯ ಪೂಜಾ ಗಂಧಣಿಪ ವ್ಯತಿರೇಕ ಪೂಜಾ ವಿಧಾನಗಳನ್ನೇ ತಿಳಿದು ಸದ್ಗುರುಗಳಿಂದ ವ್ಯತಿರೇಕ ಅನ್ವಯ ಪೂಜಾ ವಿಧಾನಗಳನ್ನು ತಿಳಿದು ನಿಮಿಷ ಅಂದರೆ ರೆಪ್ಪೆ ಅನಿಮಿಶೇಷ ಅಂದರೆ ರೆಪ್ಪೆ ಬಡಿಯದ ನಿದ್ರಾರಹಿತರಾದ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳು ಅವರು ಅಜ್ಞಾನರಹಿತರಾಗಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಜ್ಞಾನಾನಂದ ಪೂರ್ಣನು ಸ್ವತಂತ್ರನು ಆದ್ದರಿಂದ ಪರಮಾತ್ಮನಿಗೆ ಜ್ಞಾನಿಗಳ ಪೂಜೆಯಿಂದ ಯಾವ ಪ್ರಯೋಜನವಿಲ್ಲ. ಜ್ಞಾನಿಗಳಾದರೂ ತಾವು ಮಾಡುವಂತಹ ಪೂಜೆಗಳಿಂದ ಪ್ರಾಪ್ತವಾದ ಭಗವತ್ ಪ್ರಸನ್ನತೆಯಿಂದ ಆತ್ಮೋದ್ಧಾರವನ್ನು ಪಡಿತಾರೆ. ಹೇಗೆ ಬಿಂಬವಾದ ಮುಖವನ್ನು ಅಲಂಕರಿಸಲು ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಮುಖವು ಶೋಭಿಸುವಂತೆ ಬಿಂಬನಾದ ಪರಮಾತ್ಮನನ್ನು ಪೂಜಿಸಿದರೆ ಪ್ರತಿಬಿಂಬನಾದ ಜೀವನಲ್ಲಿ ಆ ಪೂಜಾ ಫಲವು ಬಿಡದೆ ಮೂಡಿ ತೋರುತ್ತದೆ. ನಿತ್ಯ ತೃಪ್ತನಾದ ಹರಿಗೆ ನಾನಾ ವಿಧವಾದ ಆದರಿಂದ ಸೇವೆ ಮಾಡಿದರೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮನು ಶ್ರೀಲಕ್ಷ್ಮೀ ಪ್ರೀತಿಗೋಸ್ಕರ ಸ್ವೀಕರಿಸ್ತಾನೆ ಅಂತ ಹೇಳಿ ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮದಲ್ಲಿ ಹೇಳಿದ್ದಾರೆ. ಭೋಗ್ಯ ವಸ್ತುಗಳು ಎರಡು ವಿಧ, ಭಗವದಾತ್ಮಕವಾದದ್ದು ಒಂದು, ಇನ್ನೊಂದು ಎರಡನೇದು, ಇತರ ಎರಡನೇದು. ಸರ್ವಸಾರ ಭೋಕ್ತ ಸದಾ ಭೋಗಿಸುತ್ತಾನೆಂಬುದು ನಿಜ. ರೂಪರಸ ಗಂಧಾತ್ಮಕ ಪೂಜಾ ದ್ರವ್ಯಗಳಿರುವ ಭಗವದ್ ರೂಪವನ್ನು ಚಿಂತಿಸಿ ಬಿಂಬನಲ್ಲಿ ಐಕ್ಯ ಚಿಂತಿಸಿ ಸ್ಮರಮಣೆಂಬ ಅನುಸಂಧಾನವೇ ಅನ್ವಯ ಪೂಜಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನನ್ನು ತೃಪ್ತಿಪಡಿಸಬೇಕು ಅಂತ ಹೇಳ್ತಾರೆ. ನಿರಂತರದ ನಿತ್ಯದಲ್ಲಿ ಘನಮಹಿಮ ಕೈಕೊಂಡು ಘನಮಹಿಮನಾಗಿರುವಂತಹ ಪರಮಾತ್ಮ ಸ್ವೀಕರಿಸಿ ಸ್ಥಿತಿ ಅಂದರೆ ಇರುವಿಕೆ ಮೃತಿ ಮರಣ ಜನನಗಳನ್ನು ಪರಿಹಾರ ಮಾಡಿ ದೂರ ಮಾಡಿ ಸೇವಕ ತನ್ನ ಸ್ವಭಕ್ತರಾದ ನಿಷ್ಕಿಂಚನ ಜನರ ಸಂಘದಲ್ಲಿಟ್ಟು ಆನಂದಪಡಿಸುವನು ಸಂತೋಷಪಡಿಸ್ತಾನಂತೆ. ಅಂದರೆ ಮುಕ್ತಿ ಸುಖವನ್ನು ಕೊಡ್ತಾನೆ. ಕಾರಣ ಏನಂದರೆ ಭಕ್ತವತ್ಸಲನಾಗಿದೆ, ಭಕ್ತರನ್ನು ಕಾಪಾಡುವ ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯತಿರೇಕ ಅನ್ವಯ ಪೂಜೆಗಳಿಂದ
ಏನು ಪ್ರಯೋಜನ ಅನ್ನೋದು ಹೇಳ್ತಾ, ಅದರಿಂದ ಫಲ ಏನು ಸಿಗ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಜಲಜನಾಭಗೆ ಎರಡು ಪ್ರತಿಮೆಗಳೆಳೆ ಒಳಗೆ ಜಡ ಚೇತನಾತ್ಮಕ ಚಲದೊಳಿರುವಗೆ ಶ್ರೀ ಪುರುಷ ಭೇದದಲ್ಲಿ ಜಗದೊಳಗೆ ತಿಳಿವದಾಹಿತಮಿಗೆ ಸಹಜ ಜಡ ಚಲಗಳಿಂದಿ ಬಗೆ ಪ್ರತೀಕದಿ ಲಲಿತ ಪಂಚತ್ರಯ ಸೊಗೋಳತ ವರಿತು ಭಜಿಸುತ್ತಿರು ಜಲಜನಾಭಿ ಕಮಲವೇ ಹೊಕ್ಕಳಾಗಿ ಉಳ್ಳಂತಹ ಕಮಲನಾಭ ಪುರುಷನಾಗಿರುವಂತಹ ಪರಮಾತ್ಮನಿಗೆ ಇಳೆಯೊಳಗೆ ಪೃಥ್ವಿಯಲ್ಲಿ ಅಂದರೆ ಕೆಂಬಹುನ ಸಕಲ ಬ್ರಹ್ಮಾಂಡದಲ್ಲಿ ಎರಡು ವಿಧವಾದ ಪ್ರತಿಮೆಗಳುಂಟು. ಒಂದು ಜಡ, ಕೇವಲ ಶುದ್ಧವಾದ ಪ್ರಕೃತ್ಯಾತ್ಮಕ ಜಡ, ಚೇತನಾತ್ಮಕ ಚಲನೆ ಮಾಡತಕ್ಕಂಥ ಉಸಿರಾಡಿಸತಕ್ಕಂಥ ಚೇತನ ಪ್ರತಿಮೆಗಳೆಂದು ಎರಡು ವಿಧವಾಗಿದೆ. ಚಲದೊಳಿರುವಗೆ ಚಲಿಸತಕ್ಕ ಪ್ರಾಣಿಗಳಲ್ಲಿ ಸ್ತ್ರೀಯರು ಪುರುಷರು ಅಂತ ಎರಡು ವಿಧ. ಜಡದಲ್ಲಿ ಆಹಿತ ಪ್ರತಿಮಾ, ಕಂಚು, ಪಂಚಲೋಹಾಧಿಕೃತ ಪ್ರತಿಮಾಗಳು, ಸಹಜ ತನ್ನಿಂದ ತಾನೇ ಪ್ರಾದುರ್ಭೂತ ಒಡಮೂಡುವ ಸ್ವಯಂ ವ್ಯಕ್ತ ಶಾಲಿಗ್ರಾಮಾದಿ ಸಹಜ ಜಡ ಪ್ರತಿಮಾ. ಈ ಬಗೆ ಪ್ರತೀಕದಿ ಚಲ ಪ್ರತಿಮಾ ಜೀವರುಗಳು, ಅಚಲ ಪ್ರತಿಮಾ, ಸಹಜ ಸಾಲಿಗ್ರಾಮ, ಆಹಿತ ಪ್ರತಿಮಾ, ಲಲಿತ ಸುಂದರವಾದ ಮನೋಹರ ಗೋಳಕ ಗುಡ್ಯತೆ ಇತಿ ಗೋಲಕ, ರಕ್ಷಣೆ ಮಾಡುವುದ್ಯಾವುದು ಅದು ಗೋಳಕ. ಇಲ್ಲಿ ಸಹಜ ಪ್ರತಿಮಾ ಸಾಲಿಗ್ರಾಮದಲ್ಲಿ ವಿಶ್ವಕರ್ಮ ನಿರ್ಮಿತ ಜಡಗೋಳಕವಿಲ್ಲ. ಶಾಲಿಗ್ರಾಮ ತದಂತಸ್ಥವಾಯು ರಮಾಹರಿ, ಆಹಿತ ಪ್ರತಿಮಾ ವಿಶ್ವಕರ್ಮ ನಿವೃತ್ತ ಒಂದು ಗೋಳಕ, ರುದ್ರ ವಾಯು ರಮಾ ಹರಿ, ಹೀಗೆ 5 ಗೋಳಕ ಪರಮಾತ್ಮನ ಆವಾಸಕ್ಕೆ ಸುತ್ತಲೂ ರಕ್ಷಿಸುವ ಪಂಚಸ್ಥಾನ ಪಂಚಗೋಳಕ ತಿಳಿದು ಭಜಿಸುತ್ತಿರು, ಪೂಜೆ ಸ್ತೋತ್ರ ಮಾಡುತ್ತಲಿರು. ಇದಾದರೂ ಮಂದ ದೃಷ್ಟಿ, ಅಂದರೆ ಪ್ರತಿಯೊಂದು ಜಡ ಪ್ರತಿಮೆಗಳಲ್ಲಿ 24 ತತ್ವಗಳು ಆವಾರ ಇವೆ. ತದಂತಸ್ಥ ತೇಜೋರೂಪ ವಾಯು ರಮಾಹರಿ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜಲಜನಾಭಗೆ 2 ಪ್ರತಿಮಾ ಅಂತ ಹೇಳಿದರು. ಒಂದು ಜಡ, ಈ ಜಡದಲ್ಲಿ ಆಹಿತ ಮತ್ತು ಸಹಜ. ಎರಡನೆಯದು ಚೇತನ, ಅಲ್ಲಿ ಸ್ತ್ರೀ ಪುರುಷ. ಆಹಿತ ಜಡ ಪ್ರತಿಮದಲ್ಲಿ ಪ್ರತಿಮಾಂತಸ್ಥ ಪ್ರತಿಮಾ, ತದ್ಗತ ತತ್ವಾಭಿಮಾನಿ ದೇವತೆಗಳು, ತದಂತರ್ಗತ ವಾಯು, ತದಂತರ್ಗತ ಮಹಾಲಕ್ಷ್ಮೀ ದೇವಿ, ತದಂತರ್ಗತ ನಾರಾಯಣ. ಗೋಳಕತ್ರಯ ಸಹಜ ಶಾಲಿಗ್ರಾಮದಲ್ಲಿ ತದಂತರ್ಗತ ವಾಯು, ತದಂತರ್ಗತ ಮಹಾಲಕ್ಷ್ಮೀ ದೇವಿ, ತದಂತರ್ಗತ ಸಾಕ್ಷಾತ್ ಪ್ರತಿಮಾ. ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ 2 ವಿಧ ರೂಪಗಳಿರುತ್ತವೆ. ಒಂದು ಸ್ವರೂಪ ರೂಪ, ಮತ್ತೊಂದು ಪ್ರತಿಮಾ ರೂಪ. ಶ್ರೀಮದಾಚಾರ್ಯ ಅದೇ ಹೇಳಿದ್ದಾರೆ, ವಾಸುದೇವನಿಗೆ 2 ಪ್ರತಿಮಾ, ಒಂದು ಚಲ, ಇನ್ನೊಂದು ಅಚಲ ಅಂತ ಹೇಳಿ. ಸನ್ಯಾಸಿಗಳಲ್ಲಿರುವ ಭಗವದ್ರೂಪ ಚಲರೂಪ, ಜಡ ಪ್ರತಿಮಾದಿಗಳು ಅಚಲ ರೂಪ ಅಂತ ಹೇಳ್ತಾರೆ. ಪಂಚತ್ರಯವೆಂಬಲ್ಲಿ ವಿಶೇಷ ಸಹಜ ಪ್ರತಿಮೆಗಳು 3, ಆಹಿತ 1, ಚಲ 1, ಹೀಗೆ ಪಂಚ ಸಹಜ ಹಿತಗಳು 2, ಒಂದು ಹಿಚ್ಚಲ, ಹೀಗೆ 3. ಇದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ವೈಷ್ಣವನಾದ ವಿಪ್ರನು ಚಲ ಪ್ರತಿಮೆಯು. ಅಚಲ ಪ್ರತಿಮೆಗಳಲ್ಲಿ 2 ವಿಧ, ಸಹಜ ಮತ್ತು ಆಹಿತ ಅಂಥೇಳಿ. ಸಹಜದಲ್ಲಿ 3 ವಿಧ, ತೀರ್ಥಕ್ಷೇತ್ರ ಶಿವ ಅಂಥೇಳಿ ಭೂಭಾಗ ಕ್ಷೇತ್ರವೆನಿಸುತ್ತದೆ. ಜಲವು ತೀರ್ಥವೆನಿಸುತ್ತದೆ, ಭೂಭಾಗವು ಕ್ಷೇತ್ರವೆನಿಸುತ್ತದೆ. ಶಾಲಿಗ್ರಾಮದಿಗಳು ಶಿಲಾಗಳೆನಿಸುತ್ತವೆ. ಪ್ರಯಾಗ, ಕಾಶಿ, ಬದರಿ, ಕುರುಕ್ಷೇತ್ರ ಮುಂತಾದ ಭೂಪ್ರದೇಶ ವಿಶೇಷ ಕ್ಷೇತ್ರಗಳೆಂದು ಪ್ರಸಿದ್ಧವಾಗಿದೆ. ಗಂಗಾ, ಪುಷ್ಕರ, ಕೃಷ್ಣ ಮುಂತಾದವುಗಳು ತೀರ್ಥ ಮೂರ್ತಿಗಳೆಂದು ಪ್ರಸಿದ್ಧವಾಗಿದೆ. ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಧ್ಯಾನ ಪ್ರಕ್ರಿಯೆಯಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಸರಿಯಾಗಿ ಪರಮಾತ್ಮನ ಪ್ರತಿಮೆಗಳು ಇವೆಲ್ಲ ಅಂತ ಹೇಳಿ ತಿಳಿದುಕೊಂಡು ಆ ಪರಮಾತ್ಮನ ಧ್ಯಾನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.